ಹೊನ್ನಿನ ಕಿರಣ ಈ ಭೂಮಿಗೆ ಇಳಿಯುವ ಮುನ್ನ ಬಂದಿರಿ ಆಲಯ ಸೇರೋಣ, ದೇವಗೆ ನಮಿಸೋಣ. ಸೂರ್ಯನ ಹೊನ್ನಿನ ಕಿರಣ ಈ ಭೂಮಿಗೆ ಇಳಿಯುವ ಮುನ್ನ ಬಂದಿರಿ ಆಲಯ ಸೇರೋಣ, ದೇವಗೆ ನಮಿಸೋಣ. ಹಾಡುವ ಸ್ತುತಿ ಗೀತೆಯನ್ನು, ಬೇಡುವ ಸತ್ತವರಗಳನ್ನು. ಹಾಡುವ ಸ್ತುತಿ ಗೀತೆಯನ್ನು, ಬೇಡುವ ಸತ್ತವರಗಳನ್ನು. ಸೂರ್ಯನ ಹೊನ್ನಿನ ಕಿರಣ ಈ ಭೂಮಿಗೆ ಇಳಿಯುವ ಮುನ್ನ ಬಂದಿರಿ ಆಲಯ ಸೇರೋಣ, ದೇವಗೆ ನಮಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರನ್ನು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮೆಯ ಮಕ್ಕಳೇ, ದೇವರೇ ನಿಯೋಜಿಸಿದ ದಿನವಿದು ಹರ್ಷಿಸಿ ಆನಂದಿಸೋಣ. ನಾವಿದ್ದು ಯೇಸು ಪ್ರಭುವಿನ ಪುನರುತ್ಥಾನದ ಸಂತೋಷವನ್ನು ಅನುಭವಿಸುತ್ತಿರುವ ಈ ದಿನಗಳಲ್ಲಿ ದೇವರು ಮಾಡಿದ ಸರ್ವ ಉಪಕಾರಗಳನ್ನು ಸ್ಮರಿಸಿ ನಮ್ಮ ಹೃದಯಂತರಾಳದಿಂದ ಕೃತಜ್ಞತೆಯನ್ನು, ಸ್ತೋತ್ರವನ್ನು, ನಮನಗಳನ್ನು ಸಲ್ಲಿಸಲು ನಾವು ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ಇಂದು ನಾವು ಈ ಬರಿ ಪೂಜೆಯನ್ನ ಕೊರೋನಾ ವೈರಸ್ಸಿನ ಸೋಂಕಿಗೆ ಒಳಗಾಗಿ ಕಷ್ಟಪಡುತ್ತಿರುವ ವಿಶ್ವವೆಲ್ಲ ಜನರನ್ನು ಸ್ಮರಿಸಿ ಅರ್ಪಿಸಿಕೊಳ್ಳೋಣ. ಪ್ರಭು ಅವರನ್ನು ಸ್ಪರ್ಶಿಸಿ ಗುಣಪಡಿಸಲಿ, ಇಡೀ ಮನುಕುಲಕ್ಕೆ ಬೇಕಾದ ರಕ್ಷಣೆಯನ್ನ, ಬಿಡುಗಡೆಯನ್ನ ಒದಗಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತಾ ನಾವು ಮಾಡಿದ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ಈ ಪವಿತ್ರ ರಹಸ್ಯವನ್ನು ಅರ್ಪಿಸಿಕೊಳ್ಳಲು ಸಿದ್ಧರಾಗೋಣ. ಜೊತೆ ಸೇರಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮೌನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ.
ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮಾರಿಯೇ ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವಾಗಲೇ ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವಾಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ, ನಿಮ್ಮಲ್ಲಿ ವಿಶ್ವಾಸವಿರುವ ಭಕ್ತಾದಿಗಳ ಮೇಲೆ ನಿಮ್ಮ ಕೃಪಾವರಗಳನ್ನು ಹೇರಳವಾಗಿ ಸುರಿಸಿ ಅವರ ಸಂಖ್ಯೆಯನ್ನು ಬೆಳೆಸುತ್ತೀರಿ. ನೀವು ಆರಿಸಿಕೊಂಡ ಭಕ್ತರನ್ನು ಕರುಣೆಯಿಂದ ವೀಕ್ಷಿಸಿ ದೀಕ್ಷಾಸ್ನಾನ ಸಂಸ್ಕಾರ ನವ ಜನ್ಮ ಪಡೆದಿರುವ ಅಮರತ್ವದ ಸೌಭಾಗ್ಯವನ್ನು ಧರಿಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಡಿ ನಮ್ಮ ಪ್ರಭು ನಿಮ್ಮ ಪುತ್ರನು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ದ್ವೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯವನ್ನು ಕುರಿತು ಮೌನದಿಂದಿರಲಾಗದು. ಅವಿದ್ಯಾವಂತರು ಹಾಗೂ ಜನಸಾಮಾನ್ಯರು ಆಗಿದ್ದರೂ ಪ್ರೇಷಿತರು ಇಷ್ಟು ಧೈರ್ಯಶಾಲಿಗಳಾಗಿರುವುದನ್ನು ಕಂಡು ಸಭೆಯ ಸದಸ್ಯರು ಚಕಿತರಾದರು. ಯೇಸುವಿನ ಸಂಗಡಿಗರೆಂದು ಇವರ ಗುರುತು ಹಚ್ಚಿದರು. ಗುಣ ಹೊಂದಿದ ಆ ಮನುಷ್ಯನು ಪೇತ್ರ ಮತ್ತು ಯೋಹಾನರ ಜೊತೆ ನಿಂತಿರುವುದನ್ನು ಕಂಡು ನಿರುತ್ತರರಾದರು. ಸಭಾಕೂಟದಿಂದ ಪ್ರೇಷಿತರನ್ನು ಹೊರಗೆ ಕಳುಹಿಸಿ ತಮ್ಮೊಳಗೆ ಚರ್ಚಿಸಲಾರಂಭಿಸಿದರು. ಇವರನ್ನು ಏನು ಮಾಡೋಣ? ಇವರು ಮಾಡಿರುವ ಅಪರೂಪ ಅದ್ಭುತ ಜೆರುಸಲೇಮಿನ ಸರ್ವರಿಗೂ ತಿಳಿದು ಹೋಗಿದೆ. ಅದನ್ನು ಅಲ್ಲಗಳೆಯುವಂತಿಲ್ಲ. ಆದರೂ ಈ ಸಮಾಚಾರ ಜನರಲ್ಲಿ ಮತ್ತಷ್ಟು ಹರಡದಂತೆ ಇನ್ನು ಮೇಲೆ ಯಾರ ಬಳಿಯನ್ನು ಯೇಸುವಿನ ಹೆಸರೆತ್ತದಂತೆ ಇವರಿಗೆ ಎಚ್ಚರಿಕೆ ಕೊಡೋಣ ಎಂದುಕೊಂಡರು. ಅನಂತರ ಪ್ರೇಷಿತರನ್ನು ಒಳಕ್ಕೆ ಕರೆದು, ಇನ್ನು ಮುಂದೆ ಯೇಸುವಿನ ಹೆಸರೆತ್ತಿ ಮಾತನಾಡಬಾರದು, ಬೋಧಿಸಕೂಡದು ಎಂದು ಕಟ್ಟಪ್ಪಣೆ ಮಾಡಿದರು. ಆಗ ಪೇತ್ರ ಮತ್ತು ಯೋಹಾನರು, ನಾವು ದೇವರಿಗೆ ವಿಧೇಯರಾಗಿರಬೇಕು, ನಿಮಗೆ ವಿಧೇಯರಾಗಬೇಕು, ದೇವರ ದೃಷ್ಟಿಯಲ್ಲಿ ಯಾವುದು ಸರಿ, ನೀವೇ ನಿರ್ಣಯಿಸಿರಿ. ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯವನ್ನು ಕುರಿತು ಮೌನದಿಂದಿರಲಾಗದು ಎಂದು ಬದಲು ನುಡಿದರು. ನಡೆದ ಅದ್ಭುತಕ್ಕಾಗಿ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಿದ್ದರು. ಅದನ್ನು ಅರಿತ ಆ ಸಭಾ ಸದಸ್ಯರಿಗೆ ಪ್ರೇಷಿತರನ್ನು ಶಿಕ್ಷಿಸುವ ಮಾರ್ಗ ತೋಚದೆ ಹೋಯಿತು. ಆದುದರಿಂದ ಅವರನ್ನು ಇನ್ನೂ ಅಧಿಕವಾಗಿ ಎಚ್ಚರಿಸಿ ಕಳುಹಿಸಿಬಿಟ್ಟರು. ಪ್ರಭುವಿನ ವಾಕ್ಯ.
ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಸದುತ್ತರ ದಯಪಾಲಿಸಿದ ಪ್ರಭು ನಿನಗೆ ವಂದನೆ. ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ. ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಪ್ರಭುವೇ ನನಗೆ ಬಲವು ಧೈರ್ಯವು, ಆತನಿಂದಲೇ ನನಗೆ ಉದ್ಧಾರವು. ಜಯಘೋಷ ಹರ್ಷಾನುಸಾರ ಸಜ್ಜನರ ವಿಹಾರದಿಂದ, ಪರಾಕ್ರಮ ಪ್ರದರ್ಶನ ಪ್ರಭುವಿನ ಬಲಗೈಯಿಂದ. ಶ್ಲೋಕ. ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ. ವಿಜಯ ಸಾಧನ ಪ್ರಭುವಿನ ಬಲಗೈಯಿಂದ, ಪರಾಕ್ರಮ ಪ್ರದರ್ಶನವು ಅದರಿಂದ. ಸಾಯನು ಜೀವದಿಂದಿರುವೆನು ನಾನು, ಪ್ರಭುವಿನ ಕಾರ್ಯವನ್ನು ಸಾರುವೆನು. ಗುರಿಪಡಿಸಿದನು ಎನ್ನನ್ನು ಪ್ರಭು ಕಠಿಣ ಶಿಕ್ಷೆಗೆ, ಆದರೂ ಗುರಿಯಾಗಲಿಲ್ಲ, ಗುರಿ ಮಾಡಲಿಲ್ಲ ನನ್ನ ಮರಣಕ್ಕೆ. ಶ್ಲೋಕ. ಸದುತ್ತರ ಪಾಲಿಸಿದ ನನಗೆ ವಂದನೆ. ತೆರೆಯಿರಿ ಎನ್ನ ನೀತಿ ದ್ವಾರಗಳನ್ನು, ಒಳನುಗ್ಗಿ ಹೋಗುವೆನು ಹೊಗಳುವೆನು ಪ್ರಭುವನ್ನು. ಇದುವೇ ದ್ವಾರ ಪ್ರಭುವಿನ ಮಂದಿರಕ್ಕೆ, ಇದುವೇ ಪ್ರವೇಶ ಮಾರ್ಗ ಸಜ್ಜನರಿಗೆ. ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ. ಉದ್ಧಾರ ಮಾಡಿದ ನಿನಗೆ ಕೃತಜ್ಞತಾ ವಂದನೆ. ಶ್ಲೋಕ. ಸದುತ್ತರ ಪಾಲಿಸಿದ ಪ್ರಭು ನಿನಗೆ ವಂದನೆ. ಮರಣ ಜಯಿಸಿ ನೀ ಪಾಪ ಅಳಿಸಿದೆ, ದೋಷ ನೀಗಿದೆ, ನೀ ಪುಣ್ಯ ನೀಡಿದೆ. ನಿತ್ಯ ಜೀವನ ದ್ವಾರ ತೆರೆದಿದೆ. ಅಲ್ಲೇಲೂಯಾ, 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 ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಭಾನುವಾರ ಮುಂಜಾನೆ ಪುನರುತ್ಥಾನಗೊಂಡ ಯೇಸು ಸ್ವಾಮಿ ಮೊತ್ತ ಮೊದಲು ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡರು. ಅವರು 7 ದೆವ್ವಗಳನ್ನು ಹೊರಗಿಟ್ಟಿದ್ದು ಈಕೆಯಿಂದಲೇ. ಈಕೆ ಹೋಗಿ ತಾನು ಕಂಡದ್ದನ್ನು ಯೇಸುವಿನ ಸಂಗಡಿಗರಿಗೆ ತಿಳಿಸಿದರು. ಅವರಾದರೂ ಇನ್ನೂ ಶೋಕಭರಿತರಾಗಿ ಕುಳಿತಿದ್ದರು. ಆದರೆ ಯೇಸು ಜೀವಂತರಾಗಿದ್ದಾರೆ ಮತ್ತು ಆಕೆಗೆ ಕಾಣಿಸಿಕೊಂಡಿದ್ದಾರೆ ಎಂಬ ವಾರ್ತೆಯನ್ನು ಕೇಳಿದಾಗ ಅವರು ಅದನ್ನು ನಂಬಲೇ ಇಲ್ಲ. ತರುವಾಯ ಹಳ್ಳಿಯೊಂದಕ್ಕೆ ಪ್ರಯಾಣ ಮಾಡುತ್ತಿದ್ದ ತಮ್ಮ 2 ಶಿಷ್ಯರಿಗೆ ಯೇಸು ಸ್ವಾಮಿ ಇನ್ನೊಂದು ರೀತಿಯಲ್ಲಿ ಕಾಣಿಸಿಕೊಂಡ. ಅವರಿಬ್ಬರು ಹಿಂತಿರುಗಿ ಬಂದು ಇಕ್ಕ ಶಿಷ್ಯರಿಗೆ ಇದನ್ನು ತಿಳಿಸಿದರು. ಆದರೆ ಅದನ್ನು ಅವರು ನಂಬದೇ ಹೋದರು. ಅನಂತರ 11 ಮಂದಿ ಶಿಷ್ಯರು ಊಟ ಮಾಡುತ್ತಿದ್ದಾಗ ಯೇಸು ಸ್ವಾಮಿ ಪ್ರತ್ಯಕ್ಷರಾದರು. ತಾವು ಪುನರುತ್ಥಾನ ಹೊಂದಿದ ಮೇಲೆ ತಮ್ಮನ್ನು ಕಂಡವರ ಮಾತನ್ನು ಅವರು ನಂಬದಿದ್ದ ಕಾರಣ ಅವರ ಅವಿಶ್ವಾಸವನ್ನೂ ಹೃದಯ ಕಾಠಿಣ್ಯವನ್ನು ಯೇಸು ಖಂಡಿಸಿದರು. ಬಳಿಕ ಅವರಿಗೆ ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆತ್ಮೀಯ ಮಕ್ಕಳೇ, ಈ ದಿನಗಳಲ್ಲಿ ಟಿವಿ ನೋಡುವ ಅಭ್ಯಾಸ ನಮ್ಮಲ್ಲಿ ಜಾಸ್ತಿ ಆಗಿದೆ.
ಕೊರೋನಾ ವೈರಸ್ನ ಮೊದಲ ನರ್ತನದಿಂದಾಗಿ ಅನೇಕ ವಿಷಯಗಳನ್ನು ಟಿವಿಯಲ್ಲಿ ಪ್ರಕಟಪಡಿಸುವುದನ್ನು ನಾವು ಕಾಣುತ್ತೇವೆ. ಇದರ ಮಧ್ಯೆ ಬ್ರೇಕಿಂಗ್ ನ್ಯೂಸ್ ಎಂಬ ಶೀರ್ಷಿಕೆಯನ್ನು ಕೂಡ ಪ್ರಕಟಪಡಿಸಲಾಗುತ್ತದೆ. ಇಂದು ಪ್ರಧಾನಮಂತ್ರಿಯವರಿಂದ ದೇಶವನ್ನು ಉದ್ದೇಶಿಸಿ ಭಾಷಣ ಎಂಬ ಬ್ರೇಕಿಂಗ್ ನ್ಯೂಸ್ ಕಂಡಂತ ನಾವು ಈ ಭಾಷಣದಲ್ಲಿ, ಈ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಏನೆಲ್ಲ ಕಾದಿದೆ ಎಂಬ ಕಾತುರದಿಂದ ಎದುರು ನೋಡುತ್ತಾ ಇರುತ್ತೇವೆ. ಆದರೆ ಕ್ರೈಸ್ತರಾದ ನಮಗೆ ಒಂದು ಮಹತ್ತರವಾದ, ಅತಿ ಶ್ರೇಷ್ಠವಾದ ಬ್ರೇಕಿಂಗ್ ನ್ಯೂಸ್ ಹೊಂದಿದೆ. ಈ ಬ್ರೇಕಿಂಗ್ ನ್ಯೂಸ್ ಅನ್ನ ಈ ದಿನಗಳಲ್ಲಿ ಸುದ್ದಿವಾಹಿನಿಯಲ್ಲಿ ಯಾರೂ ಕೂಡ ಪ್ರಕಟಿಸಲೇ ಇಲ್ಲ. ಬ್ರೇಕಿಂಗ್ ನ್ಯೂಸ್ ಯಾವುದೆಂದರೆ ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಿದ್ದಾರೆ. ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಭಾಷಣವನ್ನು ನೀಡುತ್ತಾರೆ ಎಂಬ ಬ್ರೇಕಿಂಗ್ ನ್ಯೂಸ್ ಬಂದರೆ ಅದು ಕೇವಲ 1-2 ದಿನಗಳು ಪ್ರಕಟಗೊಳ್ಳುತ್ತವೆ. ಆದರೆ ಯೇಸು ಕ್ರಿಸ್ತರ ಪುನರುತ್ಥಾನದ ಸತ್ಯ 7 ವಾರಗಳ ಕಾಲ ಪ್ರಕಟಗೊಳ್ಳುವುದನ್ನು ನಾವು ನಮ್ಮ ಸಭೆಯಲ್ಲಿ ಕಾಣುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಆರಿಸಿದ ವಾಚನಗಳು ಇದನ್ನು ಪುಷ್ಟೀಕರಿಸುತ್ತವೆ. ಕ್ರಿಸ್ತರ ಪುನರುತ್ಥಾನದ ಸತ್ಯವನ್ನು ಪವಿತ್ರಾತ್ಮರ ಆಗಮನದೊಂದಿಗೆ ಸದಾಕಾಲಕ್ಕೂ ಮಾನವ ಇತಿಹಾಸದಲ್ಲಿ ಪ್ರಕಟಪಡಿಸುತ್ತಲೇ ಇದ್ದೇವೆ. ಹೀಗಿರುವಾಗ ಇಂದಿನ ಮೊದಲನೆಯ ವಾಚನದಲ್ಲಿ ಅರಿತುಕೊಂಡಿದ್ದ ಪ್ರೇಷಿತರು ಹೆದರಿಕರಾಗಿದ್ದರೂ ಪವಿತ್ರಾತ್ಮರಿಂದ ತುಂಬಿದವರಾಗಿ ಹೊರ ನಡೆದರು. ಅವಿದ್ಯಾವಂತರು, ಜನಸಾಮಾನ್ಯರು ಆಗಿದ್ದರೂ ಧೈರ್ಯಶಾಲಿಗಳಾಗಿ ಕ್ರಿಸ್ತನ ಪುನರುತ್ಥಾನಕ್ಕೆ ಸಾಕ್ಷಿ ನೀಡುತ್ತಾ ಮನುಕುಲಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ಕೊಟ್ಟರು. ನೀನನ್ನು ಇಷ್ಟಪಡುತ್ತೀಯೋ ಇಲ್ಲ, ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡಿದ್ದಾರೆ, ನಮಗವರು ಕಾಣಿಸಿಕೊಂಡಿದ್ದಾರೆ, ನಮ್ಮ ಮೂಲಕ ಅದ್ಭುತಗಳನ್ನು ಎಸಗುತ್ತಿದ್ದಾರೆ. ನಾವು ಅವರನ್ನು ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ. ಅವರ ಬಗ್ಗೆ ಮಾತನಾಡದೇ ಇರಲು, ಮೌನದಿಂದ ಇರಲು ಸಾಧ್ಯವೇ ಇಲ್ಲ ಎನ್ನುತ್ತಾ ಶುಭ ಸಂದೇಶವನ್ನು ಬೋಧಿಸಿದರು. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂತೆ ಯೇಸು ಪ್ರಭು ಮೊದಲು ಭಾನುವಾರ ಮುಂಜಾನೆ ಮಗ್ದಲದ ಮರಿಯಳಿಗೆ ಕಾಣಿಸಿಕೊಂಡು ಬ್ರೇಕಿಂಗ್ ನ್ಯೂಸ್ ನೀಡಿದರು. ಆ ಸುದ್ದಿಯನ್ನು ಆಕೆ ತನ್ನಲ್ಲೇ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಅದು ಸಾಮಾನ್ಯವಾದ ಸುದ್ದಿ ಆಗಿರಲಿಲ್ಲ. ತಾನು ಪ್ರೀತಿಸಿದ ಪ್ರಭು, ಶಿಲುಬೆಗೆ ಏರಿಸಲ್ಪಟ್ಟವರು, ನಾನೇ ಜೀವ, ನಾನೇ ಪುನರುತ್ಥಾನ ಎಂದವರು ಪುನರುತ್ಥಾನಗೊಂಡಿದ್ದಾರೆ. ಊಹಿಸಲು ಅಸಾಧ್ಯವಾಗಿ ಓಡಿ ಬಂದು ಕ್ರಿಸ್ತನ ಪ್ರೇಷಿತರಿಗೆ ಈ ಸುದ್ದಿಯನ್ನು ತಿಳಿಸಿದರು. ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಲ್ಲಿ 10:15 ನಾವು ಓದುತ್ತೇವೆ, ಶುಭ ಸಂದೇಶವನ್ನು ತರುವವರ ಬರುವಿಕೆ ಎಷ್ಟೋ ಶುಭದಾಯಕ. ಆಕೆಯ ಬರುವಿಕೆ ಶುಭದಾಯಕವಾಗಿತ್ತು. ಆದರೆ ಪ್ರೇಷಿತರು ನಂಬಿದರೆ ಇಲ್ಲ, ಅವಿಶ್ವಾಸಿಗಳಾದ. ನಾವು ಕೂಡ ಪ್ರತಿ ಭಾನುವಾರ ನೋವಿನ ದಿನಗಳಲ್ಲಿ, ಹಬ್ಬದ ದಿನಗಳಲ್ಲಿ ಬಲಿಪೂಜೆಗೆ ಬರುತ್ತೇವೆ. ಪ್ರಭುವಿನಲ್ಲಿ ನಮ್ಮ ವಿಶ್ವಾಸವನ್ನು ಪ್ರಕಟಪಡಿಸುತ್ತೇವೆ ಎಂಬ ಪ್ರಶ್ನೆಯನ್ನು ಇಂದು ಕೇಳಬೇಕಾಗಿದೆ. ಈ ಸಮೃದ್ಧ ದಿನಗಳಲ್ಲಿ ನಮ್ಮ ವಿಶ್ವಾಸ ಬಲಗೊಳ್ಳುತ್ತಿದೆ. ಯೂಟ್ಯೂಬ್ ಲೈವ್ ಸ್ಟ್ರೀಮ್ಗಳಲ್ಲಿ ಬಲಿಪೂಜೆಯನ್ನು ನೋಡುತ್ತೇವೆ.
ಯೇಸು ಪ್ರಭುವನ್ನ ಪರಮಪ್ರಸಾದದ ರೊಟ್ಟಿಯಲ್ಲಿ ನಾವು ಸ್ವೀಕರಿಸಬೇಕೆಂದು ಆಹ್ವಾನಿಸುತ್ತೇವೆ. ಈ ನಿಟ್ಟಿನಲ್ಲಿ ಪುನರುತ್ಥಾನಿ ಕ್ರಿಸ್ತ ಏನನ್ನ ನುಡಿಯುತ್ತಾರೆ? ಪುನರುತ್ಥಾನದ ಶಕ್ತಿ ಪ್ರೇಷಿತರನ್ನು ಏನು ಮಾಡಿತು? ಪುನರುತ್ಥಾನದಿಂದ ಶಕ್ತಿ ಪಡೆದ ಪ್ರೇಷಿತರು ಬದಲಾದರು. ಆತ್ಮನ ಶಕ್ತಿಯನ್ನು ಪಡೆದು ಕ್ರಿಸ್ತನ ಶುಭ ಸಂದೇಶವನ್ನು ಸಾರಿದರು. ನಾವು ಕೂಡ ಅದೇ ಆತ್ಮದಿಂದ ತುಂಬಿದವರಾಗಿದ್ದೇವೆ. ಕ್ರಿಸ್ತರು ಪುನರುತ್ಥಾನಗೊಂಡಿದ್ದಾರೆ ಎಂಬುದನ್ನು ನಮ್ಮ ಜೀವನದ ಮೂಲಕ ಪ್ರಕಟಪಡಿಸೋಣ. ಯೇಸು ಕ್ರಿಸ್ತರು ಪ್ರೇಷಿತರನ್ನು ದರ್ಶಿಸಿ ಅವರ ವಿಶ್ವಾಸದಲ್ಲಿ ಬಲಪಡಿಸಿ ಅವರನ್ನು ಮುನ್ನಡೆಸಿದರು, ಅವರನ್ನು ಕ್ಷಮಿಸಿ ಪ್ರೀತಿಸಿದರು ಮತ್ತು ಆದೇಶವಾಗಿದ್ದರು. ಹೋಗಿರಿ, ಯೇಸು ಕ್ರಿಸ್ತರು ಪುನರುತ್ಥಾನಗೊಂಡಿದ್ದಾರೆ ಎಂಬ ಶುಭ ಸಂದೇಶವನ್ನು ಪ್ರಕಟಪಡಿಸಿರುವ ಆದೇಶವನ್ನು ಕೊಟ್ಟಿರುವಾಗ ಈ ಬ್ರೇಕಿಂಗ್ ನ್ಯೂಸ್ ಕ್ರಿಸ್ತ ನಮ್ಮ ಬಾಳಿನಲ್ಲಿಯೂ ಪುನರುತ್ಥಾನಗೊಂಡಿದ್ದಾರೆ ಎಂಬುದನ್ನು ಪ್ರಕಟಪಡಿಸಲು ನಮಗೆ ಬೇಕಾದ ಆತ್ಮರ ಅಭಿಷೇಕವನ್ನು ತಂದು ಕರುಣಿಸಲಿ ಎಂದು ಬೇಡಿಕೊಳ್ಳೋಣ. ಆಮೆನ್. ಸ್ವೀಕರಿಸೋ ಪ್ರಭುವೇ ಎನ್ನ ದೀನ ಕಾಣಿಕೆಯ, ಪ್ರೀತಿಯ ಕರಗಳ ಚಾಚಿ ಸ್ಪರ್ಶಿಸು ಭಕ್ತರ ತನು ಮನವ. ಸ್ವೀಕರಿಸೋ ಪ್ರಭುವೇ ಎನ್ನ ದೀನ ಕಾಣಿಕೆಯ, ಪ್ರೀತಿಯ ಕರಗಳ ಚಾಚಿ ಸ್ಪರ್ಶಿಸು ಭಕ್ತರ ತನು ಮನವ. ಜೀವಾರ್ಪಣಮಸ್ತು, ಪ್ರೇಮಾರ್ಪಣಮಸ್ತು, ದಿವ್ಯಾರ್ಪಣಮಸ್ತು, ಕ್ರಿಸ್ತಾರ್ಪಣಮಸ್ತು. ಸಹೋದರ ಸಹೋದರಿಯರೇ, ನಾವು ತುಂಬ ಬಾಗಿಲು ಸರ್ವಶಕ್ತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಈ ಪಾಸ್ಕ ಸಂಸ್ಕಾರಗಳ ಆಚರಣೆಯಲ್ಲಿ ನಾವು ಸದಾ ಆನಂದಿಸುವಂತೆ ಕರುಣಿಸಿ. ಹೀಗೆ ನೀವು ಎಡೆಬಿಡದೆ ನಮ್ಮಲ್ಲಿ ಸಾಧಿಸುತ್ತಿರುವ ನವೀಕರಣ ನಮ್ಮ ನಿತ್ಯಾನಂದಕ್ಕೆ ಕಾರಣವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ಪಾಸ್ಕರಿಯ ಕ್ರಿಸ್ತವಾರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೀಯವಾಗಿದೆ. ಕ್ರಿಸ್ತರ ಮುಖಾಂತರ ಬೆಳಕಿನ ಮಕ್ಕಳು ನಿತ್ಯ ಜೀವಕ್ಕೆ ಉದಯಿಸುತ್ತಾರೆ. ಸ್ವರ್ಗೀಯ ರಾಜ್ಯದ ನಿವಾಸಗಳು ನಮ್ಮ ವಿಶ್ವಾಸಗಳಿಗೆ ತೆರೆಯಲಾಗುತ್ತವೆ, ಏಕೆಂದರೆ ಅವರ ಮರಣವು ನಮ್ಮ ಮರಣಕ್ಕೆ ಬಂದ ಮುಕ್ತತೆಯನ್ನು ನೀಡಿದೆ. ಅವರ ಪುನರುತ್ಥಾನದಲ್ಲಿ ಸಕಲರ ಜೀವವೂ ಮರಳಿ ಉತ್ಥಾನವಾಗಿದೆ. ಪಾಸ್ಕ ಮತದಾರಗಳಿಂದ ತುಂಬಿ ಎಲ್ಲ ದೇಶಗಳ ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂದೇ ಸ್ವರ್ಗೀಯ ಶಕ್ತಿಗಳು ದೂತಗಳನ್ನು ಉಂಟಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಹ ಪರಗ
ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭುವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಮುಖ್ಯವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮವನ್ನು ಸೂಚಿಸಿ ಪಾವನಗೊಳಿಸುವುದು ಪ್ರಾರ್ಥಿಸುತ್ತೇವೆ. ನಮ್ಮ ಇವರು ನಮ್ಮ ಯೇಸು ಕ್ರಿಸ್ತರ ಶರೀರ ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಚ್ಛೆಯಿಂದ ಯಾತನೆಗೊಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಾಧಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಾಧಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಹೊಸ ಮತ್ತು ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮ ಯೋಗ್ಯತೆಯನ್ನು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವನ ಬರುತ್ತಿಯನ್ನು ರಕ್ಷಣೆ ನೀಡುವ ಪಾತ್ರವನ್ನು ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ಪವಿತ್ರ ಆತ್ಮವನ್ನು ಉಳಿಸಬೇಕೆಂದು ನಿಮ್ಮ ಮನೆಯಿಂದ ನಿರ್ಣಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವವು ಫ್ರಾನ್ಸಿಸ್ ಅವರೊಂದಿಗೆ, ನಮ್ಮ ಧರ್ಮಾಧ್ಯಕ್ಷ ಸ್ವಾಮಿ ಅವರೊಂದಿಗೆ, ಸಕಲ ಯಾಜಕರೊಂದಿಗೆ ಅದರ ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಈ ಲೋಕದಿಂದ ನಿಮ್ಮಲ್ಲಿ ಕಳೆದುಕೊಂಡಿರುವ ಕೊರೋನಾ ವೈರಸ್ನಿಂದ ಮೃತಪಟ್ಟಿದ್ದ ನಿಮ್ಮ ಸೇವಕಿಯರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರತಿಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿ ದೇವ ಮತ್ತು ಪೂಜ್ಯರಾಧನೆಯ ಮರಿಯಮ್ಮನವರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಅಂತೋನಿಯವರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಅನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತನಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ.
ಪ್ರಭು ಸಕಲ ಕೀಳುಗಳಿಂದ ನಮ್ಮನ್ನು ರಕ್ಷಿಸಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯಿಂದ ಕರುಣಿಸಿ ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷರಿಗೆ ಶಾಂತಿಯನ್ನು ಬಿಟ್ಟು ಹೋಗಿ ನನ್ನ ಶಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಲು ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಮ್ಮೊಂದಿಗೆ ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇವರು ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿಸಲು ವಾಕ್ಯವನ್ನು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಯೇಸು ನನ್ನ ಮನದಲ್ಲಿ ನನ್ನ ಬಾಳಲ್ಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ಯೇಸು ನನ್ನ ಮನದಲ್ಲಿ ನನ್ನ ಬಾಳಲ್ಲಿ, ಜಗಕ್ಕೆಲ್ಲ ಸಾರುವೆನು ತೋಷದಲ್ಲಿ. ನನ್ನಯ ಬಾಳಿನಲ್ಲಿ ಜೀವಿಸುವುದು ನಾನಲ್ಲ, ಯೇಸುವೆ ನನ್ನಲ್ಲಿ ಜೀವಿಸುತ್ತಾರಲ್ಲ. ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತಂಬರರಾಗಿದ್ದೀರಿ. ಹಲ್ಲೆಲೂಯ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪ್ರಜೆಯನ್ನು ಪ್ರಸನ್ನತೆಯಿಂದ ಈಕ್ಷಿಸಿ ನಿಮ್ಮ ಅನಂತರ ಹಾಸ್ಯಗಳನ್ನು ನವೀಕರಿಸಲು ನಿರೀಕ್ಷಿಸಿದ ಇವರು ತಮ್ಮ ಶರೀರ ಪುನರುತ್ಥಾನದಿಂದ ಅಳಿಯದ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು
ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ಎದ್ದನೇಸು ಕ್ರಿಸ್ತನು, ಯೇಸು ಕ್ರಿಸ್ತನು ಎದ್ದನೇಸು ಕ್ರಿಸ್ತನು. ಸಾವಿರಾರು ಜನರ ಪಾಪವೆಲ್ಲ ಮುಗಿಸಿದ, ಸಾವಿರಾರು ಜನರ ಪಾಪವೆಲ್ಲ ಮುಗಿಸಿದ. ಮುಕ್ತಗೊಳಿಸಿ ಯೇಸು ನಮಗೆ ದಾರಿ ತೋರಿದ, ಮುಕ್ತಗೊಳಿಸಿ ಯೇಸು ನಮಗೆ ದಾರಿ ತೋರಿದ. ಯೇಸು ಕ್ರಿಸ್ತನು ಎದ್ದನೇಸು ಕ್ರಿಸ್ತನು, ಯೇಸು ಕ್ರಿಸ್ತನು ಎದ್ದನೇಸು ಕ್ರಿಸ್ತನು.